ನಮಸ್ಕಾರ ಸ್ನೇಹಿತರೆ. ಇಂದಿನ ತರಗತಿಯಲ್ಲಿ ನನ್ನ ಸ್ನೇಹಿತರಿಂದ ವರ್ಣಮಾಲೆ ಎಂದರೇನು, ಅವುಗಳಲ್ಲಿ ಎಷ್ಟು ವಿಧಗಳಿವೆ ಎಂದು ತಿಳಿಸಿಕೊಟ್ಟಿದ್ದರು. ಇಂದಿನ ತರಗತಿಯಲ್ಲಿ ನಾವು ವ್ಯಂಜನಾಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ. ವ್ಯಂಜನಾಕ್ಷರಗಳು ಎಂದರೇನು? ಸ್ವರಾಕ್ಷರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳೇ ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರಗಳಲ್ಲಿ ಎಷ್ಟು ವಿಧಗಳಿವೆ? ವ್ಯಂಜನಾಕ್ಷರಗಳಲ್ಲಿ 2 ವಿಧಗಳಿವೆ. ಅವುಗಳೆಂದರೆ ವರ್ಗ ವ್ಯಂಜನ, ಅವರ್ಗ ವ್ಯಂಜನ. ವರ್ಗ ವ್ಯಂಜನ ಎಂದರೇನು? ಇವುಗಳು ಉತ್ಪತ್ತಿಯಾಗುವ ಸ್ಥಾನಗಳ ಅನುಗುಣವಾಗಿ ವರ್ಗ ಮಾಡಿರುವುದರಿಂದ ಇವುಗಳಿಗೆ ವರ್ಗೀಯ ವ್ಯಂಜನ ಎನ್ನುತ್ತೇವೆ. ಉದಾಹರಣೆಗೆ ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ. ವರ್ಗೀಯ ವ್ಯಂಜನದಲ್ಲಿ 3 ವಿಧಗಳಿವೆ. ಅವುಗಳೆಂದರೆ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪಪ್ರಾಣ ಎಂದರೇನು? ಅಲ್ಪಪ್ರಾಣ ಎಂದರೆ ಕಡಿಮೆ ಉಸಿರುಕೊಟ್ಟು ಉಚ್ಚರಿಸಲಾಗುವ ಅಕ್ಷರಗಳೇ ಅಲ್ಪಪ್ರಾಣ. ಮಹಾಪ್ರಾಣ ಎಂದರೇನು? ಮಹಾಪ್ರಾಣ ಎಂದರೆ ಹೆಚ್ಚು ಉಸಿರುಕೊಟ್ಟು ಉಚ್ಚರಿಸಲಾಗುವ ಅಕ್ಷರಗಳೇ ಮಹಾಪ್ರಾಣ. ಅನುನಾಸಿಕ. ಅನುನಾಸಿಕ ಎಂದರೇನು? ಅನುನಾಸಿಕ ಎಂದರೆ ಮೂಗಿನ ಮೂಲಕ ಉಚ್ಚರಿಸಲಾಗುವ ಅಕ್ಷರಗಳೇ ಅನುನಾಸಿಕ. ನಂತರ ಅವರ್ಗೀಯ ವ್ಯಂಜನ. ಅವರ್ಗೀಯ ವ್ಯಂಜನ ಎಂದರೇನು? ಅವರ್ಗೀಯ ವ್ಯಂಜನ ಎಂದರೆ ಯಕರದಿಂದ ಲಕರದವರೆಗಿನ 9 ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಎನ್ನುತ್ತೇವೆ. ಧನ್ಯವಾದಗಳು.